ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ಇಲ್ಲದೆ ಜನ ಪರದಾಡ್ತಾ ಇದ್ದರೆ ಅತ್ತ ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಬಂದಿದೆ. ಎಂತಹ ವಿಪರ್ಯಾಸ ಅಂತರ ಪ್ರಕೃತಿಯ ವೈಪರೀತ್ಯ. ಉತ್ತರ ಕರ್ನಾಟಕದಲ್ಲಿ ವರುಣನ ಆರ್ಭಟ ಯಾವ ಪ್ರಮಾಣದಲ್ಲಿ ಜೋರಾಗಿದೆ ಅಂತಂದರೆ ಬೀದರ್ನಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಬಹುತೇಕ ಕಡೆ ನಡುಗಡ್ಡೆಗಳು ಸೃಷ್ಟಿಯಾಗಿವೆ. ಕೃಷ್ಣ, ಭೀಮಾ, ಮಾಂಜ್ರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಕಲಬುರಗಿಯ ಮೈನಾಳ ಗ್ರಾಮದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಉದ್ದ 4-5 ಅಡಿ ಆಳದವರೆಗೆ ಭೂಮಿಯೇ ಬಿರುಕು ಬಿಟ್ಟಿದೆ. ಮುಳಖೇಡದಲ್ಲಿ 30ಕ್ಕೂ ಹೆಚ್ಚು ಜಾನುವಾರುಗಳು ನಡುಗಡ್ಡೆಯಲ್ಲಿ ಸಿಲುಕಿವೆ. ಕೆಲವು ಜಾನುವಾರುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಇನ್ನು ಚಿತ್ತಾಪುರದ ಗೋಳಾಕೆ ಗ್ರಾಮದ ಸಮೀಪ ತುಂಬಿ ಹರಿಯುತ್ತಿರುವ ಕಾಗಿಣ ನದಿಯಲ್ಲಿ ಸಿಲುಕಿದ್ದ 30ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ. ಬಾಲ್ಕಿ ಹಾಗೂ ಔರಾದ್ನ ಬೀದರ್ ಜಿಲ್ಲೆಯ ಬಾಲ್ಕಿ ಹಾಗೂ ಔರಾದ್ನ ಹಲವು ಕೆರೆಗಳು ಒಡೆದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹಲವೆಡೆ ಬ್ಯಾರೇಜ್ಗಳು ಮುಳುಗಿವೆ. ಹುಮ್ನಾಬಾದ್ನ ಮೊಳಕೇರ ಗ್ರಾಮದ ನೀಲಕಂಠೇಶ್ವರ ದೇಗುಲ ಜಲಾವೃತವಾಗಿದೆ. ಶಾಲೆಯೊಂದು ಸಂಪೂರ್ಣವಾಗಿ ಮುಳುಗಿದೆ. ಇನ್ನು ಬಾತಂಬ್ರಾ ಗ್ರಾಮದಲ್ಲಿ ಗಂಜಿ ಕೇಂದ್ರವನ್ನು ತೆರೆದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ 148 ಮಿಲಿಮೀಟರ್, ನೆನಪಿಟ್ಕೊಳ್ಳಿ ಇನ್ನೊಂದ್ಸರಿ, ಮಳೆಯಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಿದೆ. ರಾಜಾಪುರ ಹಾಗೂ ಹಿಪ್ಪರಗಿ ಜಲಾಶಯದಿಂದ ನೀರು ಬಿಡ್ತಾ ಇದ್ದಾರೆ. ಚಿಕ್ಕೋಡಿಯ ಯಡೋರ ಕಲ್ಲೋಳ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಬಂದ್ ಆಗಿದೆ. ರಾಯಚೂರಿನ ಹೆಂಬಿರಾಳ ಹಳ್ಳದ ಸೇತುವೆ ಕೊಚ್ಚಿ ಹೋಗಿ ಸಾರಿಗೆ ಸಂಪರ್ಕವೇ ಬಂದಾಗಿದೆ. 14ಕ್ಕೂ ಹೆಚ್ಚು ಮನೆಗಳು ಕುಸಿದು ಹೋಗಿವೆ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಸಚಿವ ಈಶ್ವರ ಖಂಡ್ರೆ ಹಾಗೂ ಸಚಿವ ಶರಣಪ್ರಕಾಶ್ ಮಾತ್ರ ಕೆಲ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಉಳಿದ ಜನಪ್ರತಿನಿಧಿಗಳಾದ ಸುದ್ದಿ ಇಲ್ಲ. ಈ ನಡುವೆ ಮಡಿಕೇರಿಯಲ್ಲಿಯೂ ಮಳೆರಾಯ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನೆ. ಅಬ್ಬಿ ಜಲಪಾತ ಮಾತ್ರ ತುಂಬಿ ಹರಿಯುತ್ತಿದೆ. ಆಫೀಸ್ ಕಳ್ಸತ್ತಿದ್ರು ನಾವು ಬರ್ಲಕ್ಕೆ ಅವರೆಲ್ಲ ಮಾತಾಡ್ಸ್ಯಾರ. ಅವರೆಲ್ಲ ಬರ್ತೇವೆ ಸಿಪಿದವ್ರಿಗೆ ಭೇಟಿಯಾಗಿದ್ದೇವ್ರಿ. ಸಿಪಿದವ್ರಿಗೆ ಭೇಟಿಯಾಗಿದ್ದೇವೆ. ಇನ್ನೊಂದು 10 ಕಿಲೋಮೀಟರ್ ಮುಂದೆ ಅಲ್ಲಿ ಆಗ್ಬೇಕಾಗಿತ್ತು. ಬಜೆಟ್ ಆಗಿ ಅಲ್ಲಿಂದ ಕೆಲಸ ಅದಕ್ಕೆ ಬೇರೆ ಮಾಡ್ತಾರೆ. ಯಾರಿಲ್ಲ ಮುಂದೆ ನೀರು ಇಷ್ಟ ಹಾಕೋದು ನಮ್ಮ ಮುಂದೆ ಹೋಲಿವ್ರಿ ಚಲೋ. ಎಷ್ಟು ಫೀಟ್ ಅದ ರೀ ಇದು? ನಿನ್ನೆ ನಾವು ಅಲ್ಲೇ ಇರ್ತೀವ್ರಿ. ಅಲ್ಲೇ ಇರ್ತೀವ್ರಿ. ರಾತ್ರಿ 8ರಿಂದ ನೀರು ಬೆಳ್ಳಗನ ಹಿಂಗೆ ಬಂದಾವ್ರಿ. ಮುಂಜಾನೆ 6ಕ್ಕ ಬಾಕಲ್ದಾಗ ಹೋಗ್ಕೊಂಡವ್ರಿ. ಅಷ್ಟು ಮನ್ಯಾಗ ಹೋಗ್ಕೊಂಡ್ ಎಲ್ಲ ಲಾಸ್ ಆಗ್ಯಾವ್ರಿ. ಮನ್ಯಾಗ ಅಷ್ಟು ಶಾಬನ್ ಮೀನ್ಗಾರ ಬಂದು ಅವ್ರು ಕರ್ಕೊಂಡ್ ಬಂದಾರಿ ನಮ್ಗ. ನಾವು 5 ಜನ ಇದ್ದೀವ್ರಿ. ಒಳಗ ಇದ್ದೀವ್ರಿ. ಎಲ್ಲಿ ಒಳಗ? ಮನ್ಯಾಗ. ವಾತಾವರಣ ಹೆಂಗ್ ಬರ್ದ್ರಿ? ಭಯ ಆಗಿಲ್ಲ? ಭಯ ಆಗತ್ರಿ. ಭಯ ಆದ್ರೆ ಏನ್ ಮಾಡೋದು ಹೇಳ್ರಿ? ಭಯ ಈಸ್ ಬಿದ್ದು ಬರೋದರಿ. ಹೆಣ್ಮಕ್ಳು ಅದಾರ, ಹುಡುಗರು. ಸರ್, ಬಹಳಷ್ಟು ಕಡೆ ಜಿಲ್ಲಾಡಳಿತ ಎಲ್ಲದಕ್ಕೂ ಸಜ್ಜಾಗಿ ನಡುಗಡ್ಡೆಯಾಗಿ ಸೃಷ್ಟಿ ಆಗಬಲ್ಲಂತ ಜಾಗಗಳಿಂದ ಜನರನ್ನ ಬನ್ನಿ ಅಂದ್ರೂ ಕೂಡ ಜನ ಬರ್ತಾ ಇಲ್ವಂತೆ. ಅದು ಭಯ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಹೊರಟೋಗ್ಬಿಡುತ್ತೋ ಅಂತ. ಹೌದು, ಇದು ಎಲ್ಲ ಪ್ರವಾಹಗಳಲ್ಲಿ ನಾವು ಕಂಡು ನೋಡುವಂತಹ ವಿಚಾರಗಳೇ ಇದು. ಆದರೆ ಈಗ ಸರ್ಕಾರ ಕಾವೇರಿ ವಿಚಾರದಲ್ಲಿ ತನ್ನ ಎಲ್ಲವನ್ನು ಮುಳುಗಿಕೊಂಡು ಕುತ್ಕೋಬಾರದು. ಉತ್ತರ ಕರ್ನಾಟಕದ ಜನರುವೇ ನಿಮ್ಮ ಜನನೇ ಜ್ಞಾಪಕ ಇಟ್ಕೊಳ್ಳಿ. ಪ್ರವಾಹ ಬಂದಾಗ ಅವರ ರಕ್ಷಣೆಗೆ ಧಾವಿಸುವುದು ನಿಮ್ಮ ಕೆಲಸವೇ. ಮುಖ್ಯಮಂತ್ರಿಗಳು ಅಫ್ಕೋರ್ಸ್ ಕಾವೇರಿ ದೊಡ್ಡ ಇಶ್ಯೂ ಆಗಿದೆ, ಇದರಿಂದ ಆಗಬಹುದಾದ ಅನಾಹುತಗಳೇನು ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕದ ಜನಕ್ಕೆ ಒಂದು ಕ್ಷಣ ಮಾತ್ರವೂ ಅಭಿಪ್ರಾಯ ಮತ್ತು ಭಾವನೆ ಬರ್ಕೊಡ್ದು. ಕಾವೇರಿ ಅಂದ ಕೂಡಲೇ ವಿಶೇಷ ಅಧಿವೇಶನವನ್ನು ಮಾಡಿ ನೀವು ಚರ್ಚೆ ಮಾಡಿಕೊಂಡು ನಿಮ್ಮ ತೊಡೆಯನ್ನು ನೀವು ತಟ್ಟಿದ್ದೀರಿ. ಆದರೆ ನಮ್ಮ ಇಲ್ಲಿ ಜೀವನೇ ಹೊರಟೋಗ್ತಾ ಇದೆ. ಅಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ಜೀವ ಹೋಗುತ್ತೆ ಅನ್ನೋದಾದರೆ ಇಲ್ಲಿ ನೀರು ಹರಿದು ನಮ್ಮ ಜೀವವನ್ನು ತೆಗೀತಾ ಇದೆ ಅಂದಾಗ ಪರಿಹಾರದ ಕೆಲಸಗಳನ್ನು ಚುರುಕು ಮಾಡುವುದಕ್ಕೆ ನೇರವಾಗಿ ಅವರೇ ದುಮ್ಮಿಕ್ಕಬೇಕು. ಅಲ್ಲಿಗೆ ಹೋಗೋ, ಬೆಂಗಳೂರಿನಲ್ಲೇ ಕೂತೋ, ಒಂದೊಂದು ತಾಲೂಕಾಗ ಒಬ್ಬೊಬ್ಬ ಮಂತ್ರಿನ ಹಾಕೋ, ಅಥವಾ ಬೇಕಾದಷ್ಟು ಜನ ಇದಾರಲ್ಲ ಮಂತ್ರಿಗಳು ಕೆಲ್ಸಕ್ಕೆ ಮಾಡ್ದಂಗೆ ಕೂತಿದಾರಲ್ಲ, ಕೃಷಿ ಮಂತ್ರಿನ ಒಂದ್ ಕಡೆ ಕಳಿಸಿ, ಕೈಕಾಲು ಗಲೀಜಾಗಲ್ಲ ಅನ್ನೋದಾದ್ರೆ ಅವ್ರಿಗೆ ಕಳಿಸಿ, ಒಬ್ಬೊಬ್ಬರನ್ನ ಒಂದ್ ಕಡೆ ಕಳಿಸಿ, ಎತ್ಲ ಕಡೆಗೆ ಕಳಿಸಿ, ಕಾವೇರಿದ್ ನಾವು ನೋಡ್ಕೋತೀವಿ, ಮುಗೀತು, ಇಲ್ಲಿ ನೀವು ನೋಡ್ಕೊಳ್ಳೋ ಕೆಲಸ ಕಾವೇರಿದು, ನೀವಿದ್ರೂ ಅಷ್ಟೇ ಕಡಿಯೋದಿದೆ, ಇಲ್ಲಿ ನಡೀರಿ ಎತ್ಲ ಕಡೆಗೆ ಅಂತ ಕಳಿಸಿ ಒಂದಿಷ್ಟು ನೀವೆಲ್ಲವನ್ನು ಮಾಡೋಕ್ಕಾಗಲ್ಲ. ಪ್ರವಾಹದಲ್ಲಿ ಬರಕ್ಕೂ ಪ್ರವಾಹಕ್ಕೂ ವ್ಯತ್ಯಾಸ ಇದೆ, ಭಾಳ ಕಷ್ಟ ಅದು. ಹಾಗಾಗಿ ಒಂದಷ್ಟು ಮಾಡಿ ಆ ಭಾವನೆ ಬರದಂಗೆ ನೋಡ್ಕೊಳ್ಳಿ. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಮಹದಾಯಿ ಇದಕ್ಕೆ ಜನ ಆಗಲೇ ಯಾಕೆ ನಮ್ದಕ್ಕೆ ಯಾಕೆ ಸ್ಪೆಷಲ್ ಸೆಷನ್ ಇಲ್ಲ ಕೇಳ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹಾಗಾಗಿ ಜನಕ್ಕೆ ಈ ಭಾವನೆ ಇನ್ನು ಮುಂದೆ ಬರಬಾರದು ಅನ್ನೋದೇ ಈ ರಾಜ್ಯದ ಉದ್ದೇಶ. ಹಾಗಾಗಿ ಆ ಕೆಲಸ ಮಾಡಬೇಕು. ಪದೇ ಪದೇ ಭಾಳ ಜನ ಕೇಳ್ತಾರೆ ಈ ಪ್ರಶ್ನೆನ, ಸರ್ ಇಲ್ಲಿ ಮಳೆನೇ ಇಲ್ಲ ಈ ಕಡೆಗೆ, ಆ ಕಡೆಗೆ ಹಿಂಗೆ ಮಳೆ,
ಅದು ಹೆಂಗೆ ಸರ್ ಮುಂಗಾರು ಮಳೆ ಅಂತ. ಮುಂಗಾರು ಅಲ್ಲ, ಅಲ್ಲಿ ಬರ್ತಿರೋದುವೇ ಮುಂಗಾರು ಅಲ್ಲ. ಮುಂಗಾರು ಹೋಗತ್ತ ಕಡೆ ಭಾಳ ದಿನ ಆಗೋಗಿದೆ. ಇದು ಹವಾಮಾನ ವೈಪರೀತ್ಯದಿಂದ ಆಗುತ್ತಿರುವಂತಹ ಒಂದು ಘಟನೆ. ಇದು ಪ್ರಾಕೃತಿಕ ನೈಸರ್ಗಿಕ ವಿಕೋಪ ಕೇಂದ್ರದವರು ಕೊಡ್ತಾ ಇರುವಂತಹ ಮಾಹಿತಿಗಳನ್ನು ಆಧರಿಸಿ ನಾವು ಅರ್ಥ ಮಾಡಿಕೊಂಡಿರುವ ರೀತಿ ಹೇಳುವುದಾದರೆ, ಭಾಳ ಜನ ಇದೊಂದು ವಿಚಿತ್ರವಾದ ಪ್ರಶ್ನೆ ಇದು ಸರ್. ಈಗ ಮೋಸ್ಟ್ಲಿ ಹಿಂದೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಮಳೆ ಇರ್ತಿರ್ಲಿಲ್ಲ. ಯಾರು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನೀವು ಬೀದರ್ಗೆ ಹಾಕಿಸ್ಬಿಡ್ತೀನಿ, ಗುಲ್ಬರ್ಗಕ್ಕೆ, ರಾಯಚೂರಿಗೆ ಹಾಕಿಸ್ಬಿಡ್ತೀನಿ ಅಂತ ಎದುರಿಸ್ತಿದ್ರು ಅಲ್ವಾ ಸರ್? ಈಗ ರಿವರ್ಸ್ ಆಗ್ಬಿಡುತ್ತಾ ಸರ್? ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಟೈಪು ನೋ ರೈನ್, ಅವಾಗ ಆ ಕಡೆಯವರು ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ಮೈಸೂರಿಗೆ ಹಾಕ್ಬಿಡ್ತೀನಿ ನೋಡಿ ನೀನು ಅಂದಂಗೆ, ಅಥವಾ ಮಂಡ್ಯ ಕಳಿಸ್ಬಿಡ್ತೀನಿ ನೋಡಿ ನಿನ್ನ ಟ್ರಾನ್ಸ್ಫರ್ ಮಾಡಿ ಅಂದಂಗೆ. ಅಂದ್ರೆ ನೀರಿಲ್ಲ ಅನ್ನೋದಕ್ಕೆ ಸಾಯ್ತೀರಿ ಏನಕ್ಕೆ. ಹಂಗಾಗತ್ತಾ ಸರ್ ಅಂತ? ಹಂಗಾಗಲ್ಲ, ಆಗತ್ತೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಆದರೆ ಪ್ರಕೃತಿ ಏರುಪೇರು ಆಗುತ್ತಾ ಇರೋದನ್ನು ನಾವು ಗಮನಿಸ, ಯಾವ ಅನುಮಾನನೂ ಇಲ್ಲ. ಬಟ್ ಈಗ ಆಗುತ್ತಿರುವುದು ಕರ್ನಾಟಕ ಏನಿದೆ, ಕರ್ನಾಟಕದ ಒಂದು ಭಾಗದಲ್ಲಿ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯು, ಇನ್ನೊಂದು ಕಡೆ ಅರಬ್ಬಿ ಸಮುದ್ರವೂ ಇದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಕಡೆಯಿಂದ ವಾಯುಭಾರ ಕುಸಿತಗಳು ಉಂಟಾಗಿವೆ. ಅಂದರೆ ಆಂಧ್ರ ಪ್ರದೇಶದ ಕಡೆಯಿಂದ ಸಮುದ್ರದಿಂದಾನು, ಮಹಾರಾಷ್ಟ್ರದ ಕಡೆಯಿಂದ ಸಮುದ್ರದಿಂದಾನು, ಎರಡೂ ಕಡೆಯಿಂದ ವಾಯುಭಾರ ಕುಸಿತ ಆಗಿದೆ. ಈ ವಾಯುಭಾರ ಕುಸಿತದ ಪರಿಣಾಮವನ್ನು ಹಾಗಾಗಿ ನೀವು ಮೇಲ್ಭಾಗದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನೋಡ್ತೀರಿ. ಅಂದರೆ ಬೀದರ್, ರಾಯಚೂರು, ಗುಲ್ಬರ್ಗ, ಸ್ವಲ್ಪ ಯಾದಗಿರಿ, ಒಂಚೂರು ಈ ಕಡೆಗೆ, ಒಂಚೂರು ಬೆಳಗಾವಿ, ಹೀಗೆ ಎಲ್ಲವನ್ನು ನೋಡ್ತೀರಿ ನೀವು. ಎರಡೂ ಕಡೆಯ ವಾಯುಭಾರ ಕುಸಿತ ತೀರ ಪ್ರದೇಶಗಳಲ್ಲಿ ಆಗ್ತಾ ಇತ್ತು. ಹಾಗೇನಿಲ್ಲ, ಹಂಗೇನಿಲ್ಲ. ಮದ್ರಾಸ್ನಲ್ಲಿ ಇಂತಹದೇ ವಾಯುಭಾರ ಕುಸಿತ, ತೀವ್ರವಾದ ವಾಯುಭಾರ ಕುಸಿತ ಆಗಿಬಿಟ್ಟಿದ್ದರೆ ದಕ್ಷಿಣ ಒಳನಾಡಿನಲ್ಲೂ ಹೀಗೆ ಆಗ್ತಾ ಇತ್ತು. ಆದರೆ ಆ ವಾಯುಭಾರ ಕುಸಿತ ನಮಗೆ ಯಾಕೆ ಎಫೆಕ್ಟ್ ಆಗಲ್ಲ ಅಂತಂದರೆ, ಆಗಲ್ಲ, ದೂರ, ಪ್ರಶ್ನೆ ಬೇರೆ. ಆದರೆ ಅದರ ಎಫೆಕ್ಟ್ ಇಲ್ಲೂ ಇದೆ. ಹಾಗಾಗಿ ನಿಮಗೆ ಈ ಭಾಗದಲ್ಲಿ ಅಂದರೆ ಮಧ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಒಂದಿಷ್ಟು ಮೋಡ ಕವಿದ ವಾತಾವರಣ ಮತ್ತು ಬಿಟ್ಟು 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 ಸಣ್ಣದಾಗಿ ತುಂತುರು ಹನಿಯಂತೆ ಮಳೆ, ಅದು ಪೂರ್ಣ ಪ್ರಮಾಣದ ಮಳೆ ಆಗೋದಕ್ಕೆ ಅಲ್ಲಿ ಆ ಮೋಡಗಳೆಲ್ಲ ಗಾಳಿನಲ್ಲಿ ಚದರ ಕಡೆ ಆ ಕಡೆಗೆ ಹೋಗ್ಬಿಟ್ಟಿರ್ಬೇಕಾದ್ರೆ, ಹಾಗಾಗಿ ನಿಮಗೆ ಮಳೆ ಬರಲ್ಲ ಅಷ್ಟೇ. ನಾಳೆ ಚೆನ್ನೈ ತೀರ ಪ್ರದೇಶದಲ್ಲಿ ನೀವೇ ಹೇಳ್ದಂಗೆ ಇದೇ ರೀತಿಯ ವಾಯುಭಾರ ಕುಸಿತ ಏನಾರು ಆದರೆ 4 ದಿನ ಬಿಟ್ಟು ಬಿಡದೆ ಬಾರ್ಸಾಕ್ಬಿಡುತ್ತೆ ನಮ್ಮಲ್ಲೂ ಮಳೆ ಮೇಲೆ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ ಅದು ಹಂಗಾಗಿಲ್ಲ, ಅಲ್ಲಾಗಿದೆ, ಇಲ್ಲಾಗಿಲ್ಲ. ಹಾಗಾಗಿ ಇದು ಮುಂಗಾರಿನ ಮುಂದುವರಿದ ಭಾಗ ಅಂತ ಅನ್ಕೋಬೇಡಿ. ಏರುಪೇರು 140 ಮಿಲಿಮೀಟ್ರು, 200 ಮಿಲಿಮೀಟ್ರು, 300 ಮಿಲಿಮೀಟ್ರ್ ಎಲ್ಲ ಮಳೆ ಆಗೋದಾದರೆ ಅದನ್ನು ನಿಯಂತ್ರಿಸೋಕ್ಕೆ ಸಾಧ್ಯವಿಲ್ಲದ ಮಳೆ ಅದೆಲ್ಲ. ಆ ರೀತಿ ಒಳ್ಳೆ ಫ್ಲಾಶ್ ಫ್ಲಡ್ಸ್ ಅಂತಾರೆ, ಕ್ಲೌಡ್ ಬರ್ಸ್ಟ್ ಅಂತ ಕರೀತಾರೆ, ಮೇಘಸ್ಫೋಟ ಅಂತಂದ್ರೆ ಏನು ಡಮ್ ಅನ್ನತ್ತೆ ಅಂತ ಅಲ್ಲ, ದಿಢೀರೆಂದು ಮಳೆ ಬಂದು ಬಿಡುವುದು ಅಂತ ಬಾಯಿ ತೆಕ್ಕಂಡಂಗೆ. ಏನು ಆಕಾಶನೇ ಬಾಯಿ ಬಿಟ್ಬಿಟ್ಟಂಗೆ ಆಗಿತ್ತಲ್ಲ, ಭೂಮಿ ಬಾಯಿ ಬಿಡಲಿ, ಆಕಾಶವೇ ಒಡೆಯಲಿ ಅಂತೆಲ್ಲ ಹೇಳ್ತಾರಲ್ಲ, ಹಂಗೆ ಒಡಕೊಳ್ಳೋದು ಅಂತ ಅರ್ಥ ಆಗ್ಬೇಕಾದ್ರೆ, ಸಾಧಾರಣವಾಗಿ ಸರಳವಾಗಿ ಹೇಳೋದಾದ್ರೆ ಆ ರೀತಿ ಬಂದ ಮಳೆಯನ್ನು ನಿಗ್ರಹಿಸೋದಕ್ಕಾಗಲ್ಲ. ಆ ರೀತಿ ಮಳೆ ಬಂದಾಗ ಯಾವ ಕೆರೆ ಕಾಲುವೆಗಳು ಕಟ್ಟೆಗಳು ತಡ್ಕೊಳ್ಳಲ್ಲ, ಸಾಧ್ಯ ಇಲ್ಲ. ಆದರೆ ಪರಿಹಾರದ ವಿಚಾರಕ್ಕೆ ಬಂದಾಗ ಸರ್ಕಾರ ಎಚ್ಚೆತ್ಕೋಬೇಕು. ಹವಾಮಾನದ ವೈಪರೀತ್ಯ ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಕಾವೇರಿ ವಿಚಾರವಾಗಿ ವಿಶೇಷ ಅಧಿವೇಶನ ನಡೆಸಿ ಜನರ ಮನಗೆದ್ದ ರಾಜ್ಯ ಸರ್ಕಾರ ಎಂದಿನಂತೆ ರಾಜಕೀಯದ ಪಗಡೆ ಆಟ ಶುರು ಮಾಡಿದೆ. ಕೇವಲ 2.5 ತಿಂಗಳ ಅಂತರದಲ್ಲೇ ಸಿದ್ದರಾಮಯ್ಯ ಸಂಪುಟಕ್ಕೆ ಕೆಜೆ ಜಾರ್ಜ್ ಮರು ಸೇರ್ಪಡೆ ಆಗ್ತಾ ಇದ್ದಾರೆ. ಸೋಮವಾರ ಬೆಳಿಗ್ಗೆ 10:15ಕ್ಕೆ ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಜಾರ್ಜ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮತ್ತೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗೋ ಸಾಧ್ಯತೆ ಇದೆ. ಸಿಎಂ ಭೇಟಿ ಬಳಿಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ವಿಷಯ ತಿಳಿಸಿದ್ದಾರೆ. ಇನ್ನು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದ ಆರೋಪದ ಮೇಲೆ ಜಾರ್ಜ್ ಸಚಿವ ಸ್ಥಾನ ತ್ಯಜಿಸಿದ್ರು. ಪ್ರಕರಣದ ತನಿಖೆ ನಡೆಸಿದ್ದ ಸಿಐಡಿ ಶನಿವಾರ ಮಡಿಕೇರಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ಹೈಕಮಾಂಡ್ಸ್ ಕೂಡ ಗ್ರೀನ್ ಸಿಗ್ನಲ್ ನೀಡಿದ ಹಿನ್ನೆಲೆಯಲ್ಲಿ ಈಗ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆದರೆ ಗಮನ ಹರಿಸಬೇಕಾದ ಅಂಶ ಅಂದ್ರೆ ಕೋರ್ಟ್ ಇನ್ನು ಬಿ ರಿಪೋರ್ಟ್ ಅನ್ನ ಮಾನ್ಯ ಮಾಡಿಲ್ಲ. ಸೋಮವಾರ ಜಾರ್ಜ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವಂಥದ್ದು ಬಹುತೇಕ ತೀರ್ಮಾನ ಆಗಿದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಹತ್ರ ಒಂದು ಸಮಯ ತೆಗೆದುಕೊಂಡು ಮಾಡ್ತಾರೆ. ಬಟ್ ಬಹುತೇಕ ಸೋಮವಾರ ಪ್ರಮಾಣ ವಚನ ಆಗ್ತದೆ. ಸರ್, ನೀವು ನಿನ್ನೆನೇ ಹೇಳ್ತಾ ಇದ್ರಿ ಕಾವೇರಿ ವಿಚಾರ ತುಂಬಾ ಗಂಭೀರವಾಗಿದೆ, ಸಿಕ್ಕಾಪಟ್ಟೆ ಒತ್ತಡಗಳಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರು ಜಾರ್ಜ್ ಅಂತ. ಈಗಲೂ ಹೇಳ್ತೀನಿ, ಒಂದು ವಾರ ತಡ್ಕೊಂಡ್ರೆ ಏನು ದೇಶ ಬಿತ್ತೋಗಲ್ಲ ಇದರಲ್ಲಿ. ಯಾಕಂದ್ರೆ ಒಂದು ವಾರದೊಳಗಡೆ ಜಾರ್ಜ್ ಅವರುವೇ ಏನು ಬೆಂಗಳೂರಿನ ಅಮೂಲಾಗ್ರವಾಗಿ ಬದಲಾಯಿಸಕ್ಕಾಗಲ್ಲ. ಒಂದು ವಾರ ಬರದೇ ಇದ್ರೆ ಅವ್ರ ಮನೆಗೂ ಏನು ಬೆಂಕಿ ಬೀಳಲ್ಲ, ಎರಡೂ ಆಗಲ್ಲ. ನಂಬರ್ 2, ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ವಿಷಯ ನೋಡಬೇಕು ಅನ್ನೋದಾದರೆ ಅವರ ಆರೋಪ ಮುಕ್ತರಾದ ನಂತರ ಅವರನ್ನ ಸೇರಿಸಿಕೊಳ್ಳುವುದು ನಿಮ್ಮ ಧರ್ಮ. ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ, ನಿಮ್ಮ ಕರ್ತವ್ಯ, ಬೇಕಾದ್ರೆ ಸೇರಿಸ್ಕೊಳ್ಳಿ. ನಾವ್ಯಾರು ಬೇಡ ಅನ್ನಕ್ಕೆ ಬರಲ್ಲ ಆದಾಗ. ಆದರೆ
ಬಿ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇ ಕ್ಲೀನ್ ಚೀಟ್ ಅಂತ ನೀವು ಪರಿಭಾವಿಸುವುದು ಸರಿಯಲ್ಲ. ನ್ಯಾಯಾಲಯ ಅದನ್ನು ಒಪ್ಪಬಹುದು, ನನಗೆ ಗೊತ್ತಿಲ್ಲ, ಒಪ್ಕೊಂಡು ಆಲ್ ರೈಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ದ ಬಿ ರಿಪೋರ್ಟ್ ಅಂತ ಅಂದ್ಬಿಟ್ರೆ ಇಶ್ಯೂ ಇಸ್ ಕ್ಲೋಸ್ಡ್. ಅಕ್ಸೆಪ್ಟ್ ಮಾಡುವ ಆದೇಶ ನ್ಯಾಯಾಲಯದಿಂದ ಬರುವುದಕ್ಕೆ ಮೊದಲು ನ್ಯಾಯಾಲಯ ನಾಳೆ ಬಿ ರಿಪೋರ್ಟ್ನ ರಿಜೆಕ್ಟ್ ಮಾಡಿಬಿಟ್ರೆ, ಇಲ್ಲ ಇದು ತನಿಖೆ ಸರಿಯಾಗಿ ನಡೆದಂಗಿಲ್ಲ, ವಿ ಆರ್ಡರ್ ಫರ್ದರ್ ಎನ್ಕ್ವೈರಿ ಅಂದ್ಬಿಟ್ರೆ ಏನು ಮಾಡ್ತೀರಿ? ಯಾಕೆ ಎಂಬರಾಸ್ಮೆಂಟ್ಗೆ ಸಿಗಾಕೋತೀರಿ? ಫ್ಯಾಮಿಲಿ ಮೆಂಬರ್ಸ್ ಪದೇ ಪದೇ ತಕರಾರು ಬೇರೆ ತೆಗಿತಾ ಇದ್ದಾರೆ, ಅವ್ರಿಗೆ ಅನುಮಾನ ಇದೆ, ಅವ್ರಿಗೆ ಇರಬೇಕಾದ ಅನುಮಾನ ಅವ್ರಿಗೆ ಇದ್ದೇ ಇರತ್ತಪ್ಪ. ನಾಳೆ ಹಂಗೆ ಅಂದ್ಬಿಟ್ರೆ ನಾಳೆ ಆಗಲ್ಲ ಅದು. ಹಾಗಾಗಿ ಇಟ್ ಈಸ್ ಬೆಟರ್ ಯು ವೆಯ್ಟ್ ಫಾರ್ ದ ಬಿ ರಿಪೋರ್ಟ್ ಟು ಬಿ ಅಕ್ಸೆಪ್ಟೆಡ್. ಒಂದು ವೇಳೆ ನ್ಯಾಯಾಲಯ ತಡ ಮಾಡ್ತಾ ಇದೆ ಅನ್ನೋದಿದ್ರೆ ಅಪ್ಲಿಕೇಶನ್ ಹಾಕಿ, ನ್ಯಾಯಾಲಯ ಒಂದು ಎತ್ತಿರ್ಥ ಮಾಡಬೇಕು, ಬಿ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡುತ್ತಾ ಮಾಡಲ್ವಾ ಅನ್ನೋದು ಗೊತ್ತಾಗಬೇಕಪ್ಪ. ಅವ್ರನ್ನ ಎಟರ್ನಲ್ಲಿ ಕಾಯ್ಸಕ್ಕೆ ನಮಗೂ ಆಗಲ್ಲ, ನೀವು ಬೇಕಾದ್ರೆ ಹೇಳ್ಕೊಳ್ಳಿ. ಅದಾಗೋದು ಸೂಕ್ಷ್ಮತೆಯ ವಿಚಾರದಲ್ಲಿ ಬೆಟರ್. ಕೊನೆಯದಾಗಿ ಜನರ ಭಾವನೆಗಳ ವಿಚಾರದಲ್ಲಿ ಬರುವುದಾದರೆ, ನೀವು ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಇದಕ್ಕೆ ನಾನು ಪ್ರಿಯಾರಿಟಿಯನ್ನು ಕೊಡ್ತೀನಿ ಅನ್ನುವಂತಹ ಭಾವನೆಯನ್ನು ಮೂಡಿಸ್ಕೋಬಾರ್ದಷ್ಟೇ. ನೀವು ಸೇರಿಸ್ಕೊಳ್ಳೋದ್ರಲ್ಲಿ ತಪ್ಪು ಸರಿ ಅಂತ ಇಲ್ಲಿ ಯಾರೂ ವ್ಯಾಖ್ಯಾನ ಮಾಡ್ತಾ ಇಲ್ಲ. ಅವ್ರು ಸರಿಯಾಗಿಲ್ಲ ಅಂತಂದರೆ ಅವ್ನು ಸೇರಿಸ್ಕೊಳ್ಳೋದು ನಿಮ್ಮ ಕೆಲಸ, ನೀವು ಸೇರಿಸ್ಕೊಳ್ಳಿ, ಅದು ನಾವೇನು ಮಾಡಕ್ಕೆ ಬರುತ್ತೆ? ಅವ್ರು ನಗರಾಭಿವೃದ್ಧಿ ಬೆಂಗಳೂರು ಅಧಿಕಾರಿ ಕೊಡ್ತಿರೋ, ಹೋಮ್ ಮಿನಿಸ್ಟ್ರೇ ಕೊಡ್ತಿರೋ, ಚೀಫ್ ಮಿನಿಸ್ಟರ್ ನನಗೆ ಸಾಕಾಗೋಗ್ತಿದೆ ಕಣೆ, ಯಾಕೋ ಬೇಡಪ್ಪ ನೀನೇ ಇಟ್ಕೊಳ್ಳಿ ಚೀಫ್ ಮಿನಿಸ್ಟರ್ಶಿಪ್ ಅಂತಲೇ ಕೊಡ್ತಿರೋ, ನಿಮಗೆ ಬಿಟ್ಟಿದ್ದು. ಆಮೇಲೆ ಅವರು ಅಧಿಕಾರ ಪಡೆದ ಮೇಲೆ ಅವ್ರನ್ನ ವಿಶ್ಲೇಷಣೆಗೆ ಗುರಿ ಮಾಡುವುದು ಅಥವಾ ಪರೀಕ್ಷೆಗೆ ಗುರಿ ಮಾಡುವುದು ಜನರ ಕೆಲಸ. ಹಾಗಾಗಿ ಇಟ್ಸ್ ನಾಟ್ ಫೇರ್, ಅಷ್ಟು ಮಾತ್ರ ಹೇಳ್ಬೋದು. ಕಾವೇರಿ ವಿಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರೀತಿ ಎಲ್ಲ ತಮ್ಮ ಕೆಲಸಗಳನ್ನೆಲ್ಲ ಪೂರೈಸಿದ ನಂತರ BBMP ಕಡೆಗೆ ಅವರ ಗಮನ ಹರಿದಿದೆ ಅಂತ ಕಾಣುತ್ತೆ. ಮತ್ತೆ ಮೇಯರ್ ಸ್ಥಾನ ಬೇಕೆಂದು JDS ಪಟ್ಟು ಹಿಡಿದಿದೆ. ಮೇಯರ್ ಸ್ಥಾನ ಕೊಡಲೊಪ್ಪುವ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೇಯರ್ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ದೇವೇಗೌಡರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಿದ್ದಾರೆ. ಇಂದು ಅಥವಾ ನಾಳೆ ದಿನೇಶ್ ಗುಂಡೂರಾವ್ ಪರಮೇಶ್ವರೆಲ್ಲ ಭೇಟಿ ಮಾಡ್ತಾರಂತೆ, ಚರ್ಚೆ ಮಾಡ್ತಾರೆ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಕಾರ ನಮ್ಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ವರ್ಷ ಕಾಂಗ್ರೆಸ್ JDS ಏನು ಸಂಬಂಧ BBMPಲಿ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಉಂಟು. ಪಾರದರ್ಶಕತೆ ಇವತ್ತಿನ ದಿವಸ ಸುಧಾರಣೆಗಳಾಗ್ತಾ ಇದೆ ಮತ್ತು ಒಳ್ಳೆ ರೀತಿಯಲ್ಲಿ ಇವತ್ತು BBMP ನಡೀತಾ ಇದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ. ಇಬ್ಬರ ಒಂದು ಏನು ಅಲಯನ್ಸ್ ಇದೆ ಅದು ಮುಂದುವರಿತದೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈಗ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋವರೆಗೂ ನಾವು ಯಾರ ಜೊತೆನೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ BJP ಕ್ಲಿಯರ್ ಮಾಡಿದೆ. ಹೀಗಾಗಿ ಉಳಿದಿರೋದು JDS ಒಂದೇ ಆಪ್ಷನ್ ಕಾಂಗ್ರೆಸ್. ಅವ್ರ ಮೇಯರ್ ಸ್ಥಾನ ಕೊಟ್ಟರೆ ಜೊತೆಗೆ ಹೋಗ್ಬೇಕು, ಇಲ್ದಿದ್ರೆ ಸುಮ್ಮನೆ ಇರಬೇಕು ಅಷ್ಟೇ. ಇಲ್ಲಿದ್ರೆ ಕಾರ್ಪೊರೇಷನ್ ಫಾರಮ್ ಆಗಲ್ಲ, ಇಲ್ಲಿದ್ರೆ ಮೈನಾರಿಟಿನಲ್ಲಿ ಆಗಬೇಕು ಅಷ್ಟೇ. ಅದರಲ್ಲಿ ಏನಿದೆ? ಬೇಡ ಅಂದ್ರೆ ಬೇಡ, ಮುಗೀತು ಕತೆ, ನಮಗೇನು ಹೋಗ್ಬೇಕು. ಈ ನಡುವೆ BBMP ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಪ್ರಕಾಶನಗರ ಕಾರ್ಪೊರೇಟರ್ ಪದ್ಮಾವತಿ ಹೊಸದೊಂದು ವಿವಾದಕ್ಕೆ ಸಿಲುಕಿದ್ದಾರೆ. BCM B ಕೆಟಗರಿಯಲ್ಲಿ ಅವರು ಸ್ಪರ್ಧಿಸುವವರು ಆಸ್ತಿ ತೆರಿಗೆ ಪಾವತಿದಾರರಾಗಿರಬಾರದು ಅಂತ, ಆದರೆ ನಾನು ಆಸ್ತಿ ತೆರಿಗೆ ಪಾವತಿದಾರ ಅಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಅವರು ಸುಳ್ಳು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರಂತೆ. ಈಗ ಪಬ್ಲಿಕ್ ಟಿವಿಗೆ ಕೆಲವರು ದಾಖಲೆಗಳನ್ನು ಕೊಟ್ಟಿರುವ ಪ್ರಕಾರ ರಾಜಾಜಿನಗರದಲ್ಲಿ ಅವ್ರದ್ದು ಎಷ್ಟೋ ನಿವೇಶನ ಡ್ಯಾಶ್ ಆಸ್ತಿ ಎಲ್ಲ ಇದೆ, ಅದಕ್ಕೆಲ್ಲ ಆಸ್ತಿಗೆ ತೆರಿಗೆಯನ್ನು ಕಟ್ಟಿದ್ದಾರೆ. ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಪದ್ಮಾವತಿ JDS ಬೆಂಬಲ ಪಡೆದು ಮೇಯರ್ ಆಗೋದಕ್ಕೆ ತೀವ್ರ ಕಸರತ್ತು ನಡೆಸಿದ್ದಾರೆ. ಅದರ ವ್ಯಾಖ್ಯಾನ ಆಗಬೇಕು. ಹೊಂದಿರುವ ಆಸ್ತಿಗೆ ತೆರಿಗೆಯನ್ನು ಕಟ್ಟುವುದು ಬೇರೆ, ಹೊಸ ಸಂಪಾದನೆಯಲ್ಲಿ ಬಂದ ಆಸ್ತಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಮತ್ತೊಂದು ಟ್ಯಾಕ್ಸ್ ಕಟ್ಟೋದು ಎರಡು ಬೇರೆ ಬೇರೆ. ಯಾವುದೋ ಕಾಲದಲ್ಲಿ ನಮ್ಮ ಅಪ್ಪನೋ ನಮ್ಮ ತಾತನೋ ಒಂದು 2 ಸೈಟೋ 3 ಸೈಟೋ ಇವರೇ ಮಾಡ್ಕೊಂಡಿದ್ರೆ ಬೇರೆ, ನಂಗೆ ಗೊತ್ತಿಲ್ಲ, ಬಿಟ್ಟೋಗಿದ್ರೆ ಅದಕ್ಕೀಗ ವ್ಯಾಲ್ಯೂಯೇಷನ್ಸ್ ಬಂದು ಆಸ್ತಿ ತೆರಿಗೆ ಬೇರೆ ಆಗೋಗಿರುತ್ತೆ. ಅವತ್ತಿನ ಕಾಲದಲ್ಲಿ 8 ಅಡಿನೋ 4 ಅಡಿನೋ 1/4 ಅಡಿನೋ ಇರ್ಬೋದೇನಪ್ಪ. ಇವತ್ತು ಚೆಕ್ ಮಾಡಬೇಕು. ಐ ಹೋಪ್ ಸಂಬಡಿ ವಿಲ್ ಡೂ ಇಟ್. ರೈಟ್. ಇಷ್ಟು ದಿನ ಕಾವೇರಿ ಕೊಳ್ಳ ಸಹಜ ಸ್ಥಿತಿಗೆ ಬರ್ತಾ ಇದೆ. ಇವತ್ತಿನ ಗಲಾಟೆಗಳಿಂದ ಕಾವೇರಿಗಾಗಿ ನಡೆಸಲಾಗ್ತಾ ಇದ್ದಂಥ ಚಳವಳಿನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋಕೆ ಕಾವೇರಿ ಹಿತರಕ್ಷಣಾ ಸಮಿತಿ ತೀರ್ಮಾನಿಸಿದೆ. ಮುಖ್ಯಮಂತ್ರಿಗಳು ಬೆಳೆ ನಷ್ಟ ಪರಿಹಾರ ಕೊಡಲು ಒಪ್ಪಿದ್ದಾರೆ. ಜೊತೆಗೆ ರೈತರ ಮೇಲಿನ ಕೇಸ್ ವಾಪಸ್ ಪಡೆಯೋದಕ್ಕೆ ಭರವಸೆ ನೀಡಿದ್ದಾರೆ. ಹೀಗಾಗಿ ಚಳವಳಿ ಸ್ಥಗಿತಕ್ಕೆ ನಿರ್ಧರಿಸಿದ್ದೀವಿ ಅಂತ ಮಾದೇಗೌಡರು ಹೇಳಿದರು. ಇತ್ತ ಮುಖ್ಯಮಂತ್ರಿಗಳನ್ನು JDS ಬಂಡಾಯ ಶಾಸಕ ಚಲುವರಾಯಸ್ವಾಮಿ ಭೇಟಿ ಮಾಡಿದರು. ನಿನ್ನೆ ನಿರ್ಣಯಕ್ಕೆ ಅಭಿನಂದನೆ ಸಲ್ಲಿಸಿಕೊಂಡ್ರು. ವಿಧಾನಸೌಧ ಬಳಿ ಬಾಗಲಕೋಟೆಯ 500ಕ್ಕೂ ಹೆಚ್ಚು ಮಕ್ಕಳು ಪ್ರಧಾನಿ ಮಧ್ಯಪ್ರವೇಶ ಮಾಡಿ ಅಂತ ಒಂದು ಕಾಗದ ಬರೆದರು. ಡ್ಯಾಶ್ ಈ ಥರದ್ದೆಲ್ಲ ನಡೀತಾನೇ ಇದೆ. ಆದರೆ ಇವೆಲ್ಲದರ ಮಧ್ಯೆ 27ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಅದು ಇಂಪಾರ್ಟೆಂಟ್. ಅಸೆಂಬ್ಲಿಯಲ್ಲಿ ಹೇಳಿದ್ರೆ ಪರಿಹಾರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅದಕ್ಕೂ ನಾನು ಚಳವಳಿ ಮುಂದುವರ್ಸ್ಕೊಂಡಿದ್ದೆ, ಇಲ್ಲಿ ಕುಂತಿದ್ದು. ಚಳವಳಿ ಮಾಡ್ತಿದ್ದ ಮಧ್ಯದಲ್ಲಿ ಚೀಫ್ ಮಿನಿಸ್ಟರ್ ಫೋನ್ ಮಾಡಿದ್ರೆ ಯಾಕೆ ಮಾಡ್ತಾ ಇದ್ರಿ ನೀವು, ನಿಮ್ಗೇನು ಚಳವಳಿ ಕೊಡ್ತೀರೋ ನಾನು ಕೊಡ್ತೀನಿ ಪರಿಹಾರ ನೋಡಿ ಅಂತ. ಆಮೇಲೆ ಒಂದು ಪರಿಹಾರ ಸರಿ ನಮ್ಮವರೆಲ್ಲ ಜೈಲಿಗೆ ಹಾಕಿದ್ರೆ ಜೈಲಿನವರು ಬಿಡಿಸ್ತೀವಿ ಅಂತ ಹೇಳೋದು. ಅದಕ್ಕೋಸ್ಕರ ನಮ್ಮ ನಂಬಿಕೆ ಇಲ್ಲ ಅಂತ ಇದು ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ. ಕಾವೇರಿ ಇಶ್ಯೂ ಬಗ್ಗೆ ನಿನ್ನೆ ಒಂದು ಐತಿಹಾಸಿಕ ನಿರ್ಣಯ ಏನಾಯ್ತು ರೈತರ ಪರವಾಗಿ.
ಸರ್, ಈಗ ನಿನ್ನೆ ಬರೀ ಕುಡಿಯೋದಕ್ಕಷ್ಟೇ ಬಳಸ್ಕೊಳ್ತೀವಿ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಭಾಳಷ್ಟು ಜನ ನಾಟಿ ಮಾಡಿದರೆ ನೀರಿಲ್ಲ, ಭಾಳಷ್ಟು ಹೊಲಗಳಲ್ಲಿ ಏನೂ ಮಾಡಿಲ್ಲ, ಜನ ಕಂಗಾಲಾಗಿದ್ದಾರೆ. ಬೆಳೆ ಪರಿಹಾರ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಒಂದು ಮೊಡಾಲಿಟಿ ಇರುತ್ತೆ, ಯಾವುದೋ ಒಂದು ಪೀರಿಯಡ್ ತಗೋತಾರೆ, ಆ ಪೀರಿಯಡ್ ಇಂದ ಮಾಡ್ತಾರೆ. ಆಮೇಲೆ ಪರಿಹಾರಕ್ಕೆ ಎಷ್ಟು ಎಕರೆ ಇರ್ಬೋದು, ಯಾವ ಬೆಳೆ ಹಾಕಿದ್ದೀಯಾ, ಆ ಬೆಳೆ ಎಷ್ಟು ದಿನ ಬಂದಿತ್ತು, ಅದರಲ್ಲಿ ಆಗಿರಬಹುದಾದ ನಷ್ಟ, ಆ ನಷ್ಟದಲ್ಲಿ ಎಷ್ಟೋ 30% ಭಾಗ 40% ಭಾಗ ಅಂತ ಹೇಳಿದ್ರಲ್ಲ ಅಂತ ಆ ಥರ ಇದ್ರೆ ಕೊಡಲ್ಲ ಅವ್ರಿಗೆ ಅಷ್ಟೇ. ಅಂಥದ್ದನ್ನು ತೀರ್ಮಾನ ಮಾಡ್ಕೋತಾರೆ. ಬಟ್ ಪಾಯಿಂಟ್ ಅದಲ್ಲ. ಒಂದು ವೇಳೆ ಮಾದೇಗೌಡರಿಗೆ ಸಿದ್ದರಾಮಯ್ಯನವರು ಈ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅದು ಸ್ವಾಗತಾರ್ಹ, ಸರಿ. ಆದರೆ ಅದೇ ಕೇಸ್ಗಳನ್ನು ಮಹದಾಯಿ ವಿಚಾರದಲ್ಲಿ ಹಾಕಿರೋದು ವಾಪಸ್ ತಗೋಬೇಕು. ಮಹದಾಯಿ ವಿಚಾರದಲ್ಲಿ ಏನು ಕೇಸ್ ಜಡ್ದಿದ್ದೀರಿ ಒಂದಷ್ಟು ಜನದ ಮೇಲೆ ಪಾಪ, ಅಲ್ಲಿ ಅದು ವಾಪಸ್ ತಗೋಬೇಕು. ಕೇಸ್ ತಗೋತೀವಿ ಅಂತ ಹೇಳಿದಾರೋ ಅಥವಾ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ನಮಗೆ ಅವೆಲ್ಲ ಗೊತ್ತಿಲ್ಲ. ನೀವು ಇಲ್ಲೇನು ಮಾಡ್ತೀರಿ ಅಲ್ಲೂ ಅದೇ ಮಾಡಬೇಕು, ಅಷ್ಟು ಮಾತ್ರ ನಿಶ್ಚಯ. ಜ್ಞಾಪಕ ಇಟ್ಕೊಳ್ಳಿ. ಇಲ್ವಾ, ಧಾರವಾಡ ಹುಬ್ಳಿ MLAಗಳನ್ನ ರಸ್ತೆಯಲ್ಲಿ ಓಡಾಡಕ್ಕೆ ಬಿಡಬಾರ್ದಾಗ. ಯಾಕೆ ಮೈಸೂರಿನವ್ರು ಮಾತ್ರ ಜನನ, ಆ ಕಡೆಯವ್ರು ಇಲ್ವಾ ಪಾಪ ಹಂಗಾರೆ ಅವ್ರನ್ನೂ ಬಿಡಿ. ಅದು ನೀರಿಗೆ ತಾನೆ, ಅದು ಕುಡಿಯೋ ನೀರಿಗೆ ತಾನೆ, ಬಿಡಿ ಹಂಗಾರೆ ಅವ್ರನ್ನೂ. ಅಥವಾ ಕ್ರಮ ತಗೊಳ್ಳಿ, ಎರಡರಲ್ಲಿ ಒಂದು ನೋಡೋಣ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಉರಿ ದಾಳಿ ಬಳಿಕ ಇದೇ ಮೊದಲ ಬಾರಿಗೆ ಮಾತನಾಡಿದ ಮೋದಿಯವರು ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟರು. ಕೇರಳದ ಕೋಳಿಕೋಡ್ನಲ್ಲಿ ದಾಳಿ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ದೇಶ ಸಾಫ್ಟ್ವೇರ್ ರಫ್ತು ಮಾಡ್ತಾ ಇದೆ, ಆದರೆ ಪಾಕಿಸ್ತಾನ ಭಯೋತ್ಪಾದಕರನ್ನು ರಫ್ತು ಮಾಡುತ್ತಿದೆ ಅಂತಂದರು. ಏಷ್ಯಾದ ಎಲ್ಲ ದೇಶಗಳು ಆ ದೇಶವನ್ನು ವಿರೋಧಿಸುತ್ತವೆ, ನಾವು ಕೂಡ ಯಾವುದಕ್ಕೂ ಬಗ್ಗಲ್ಲ ಅಂದರು. ನಮ್ಮ ಸೇನೆ ಬಲಿಷ್ಠವಾಗಿದೆ, ನಾವು 110ಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದು ಉರುಳಿಸಿದ್ದೀವಿ, ನಮ್ಮ ಶಕ್ತಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲದಕ್ಕೂ ಸಿದ್ಧ. ಒಸಾಮಾ ಬಿನ್ ಲಾಡನ್ ಅಂತ ಉಗ್ರನಿಗೆ ಪಾಕಿಸ್ತಾನ ಆಶ್ರಯ ಕೊಟ್ಟು ಭಾರತದ ಮೇಲೆ 17 ಬಾರಿ ದಾಳಿಗೆ ಸಂಚು ನಡೆಸಿದೆ, ಸಮರ್ಥವಾಗಿ ಎದುರಿಸಿದ್ದೇವೆ. ಎಲ್ಲ ಮಾಹಿತಿಯನ್ನು ಸೇನಾ ಮುಖ್ಯಸ್ಥರ ಜೊತೆ ಪಡೆಯಲಾಗಿದೆ, ಮುಂದೆ ಕ್ರಮ ತಗೋತೀವಿ ನಮ್ಮ ಆಯ್ಕೆ ಸಮಯದಲ್ಲಿ, ನಾವು ಆಯ್ಕೆ ಮಾಡಿಕೊಳ್ಳುವ ಸಮಯದಲ್ಲಿ ಅಂತ ಹೇಳಿದ್ರು. ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಿದೆ, ಅಲ್ಲಿ ಪರಿಸ್ಥಿತಿಗೆ ಕಾರಣ ಭಾರತ ಸರ್ಕಾರವೇ ಅಂತ ಪ್ರಧಾನಿ ನವಾಜ್ ಶರೀಫ್ ಉದ್ದಟನದ ಮಾತುಗಳನ್ನು ಮತ್ತೆ ಮುಂದುವರಿಸಿದ್ದಾರೆ. ಆದರೆ ವಿಶ್ವಸಂಸ್ಥೆಯಲ್ಲೂ ಪಾಕ್ನ ಬುದ್ಧಿಗೆ ಭಾರತ ಚಾಟಿ ಬೀಸಿದೆ. ಉಗ್ರ ಪೋಷಕ ರಾಷ್ಟ್ರಗಳಿಗೆ ಕಾನೂನಿನ ಮೂಲಕವೇ ಪಾಠ ಕಲಿಸಬೇಕೆಂದು ವಿದೇಶಾಂಗ ಇಲಾಖೆ ವಕ್ತಾರರು ಆಗ್ರಹಿಸಿದರು. दुनिया में सॉफ्टवेयर एक्सपोर्ट करता है और आपके हुक्मरान टेररिस्टों को एक्सपोर्ट करते हैं, क्या कारण है? हिंदुस्तान आपसे लड़ाई लड़ने को तैयार है। पाकिस्तान के नौजवान आओ लड़ाई लड़े। पहले हिंदुस्तान बेरोजगारी खत्म करता है कि पहले पाकिस्तान बेरोजगारी खत्म करता है? आओ बेरोजगारी को खत्म करने की लड़ाई लड़े और देखें पहले कौन जीतता है. ರೈಟ್, ಭಾಳ ಆವೇಶದಲ್ಲೇ ಇದ್ದರು. ಸುಮಾರು 15 ನಿಮಿಷಗಳ ಕಾಲ ದೀರ್ಘಕಾಲ ಮಾತನಾಡಿದ್ರು. ಒಂದು ರೀತಿ ನಾವೆಲ್ಲವನ್ನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅನ್ನೋ ಥರನೇ ಹೇಳಿದ್ರು. ಒಂದಷ್ಟು ಪಾಕಿಸ್ತಾನದ ಜನರೇ ನೀವು ದಂಗೆ ಹೇಳಬೇಕು ನಿಮ್ಮ ಸರ್ಕಾರದ ವಿರುದ್ಧ ಅಂತ ಹೇಳಿದ್ರು. ಕಾರಣ, ನಿಮ್ಮ ಅಭಿವೃದ್ಧಿಯನ್ನು ಬಿಟ್ಟು ಅವರು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರಿನಲ್ಲಿ ಆಡುತ್ತಿರುವವರ ಆಟಗಳಿಗೆ ನೀವು ಬಲಿಯಾಗಬೇಡಿ ಅನ್ಯಾಯವಾಗಿ ಅನ್ನೋದನ್ನು ಕೂಡ ಭಾಳ ವಿವರವಾಗಿ ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಡೀತಾ ಇದೆ ನಾಳೆ, ಅದಕ್ಕೆ ಮುನ್ನ ದಿನ ಈ ಸಭೆ. ಮುಂದಕ್ಕೆ ಹೋಗೋಣ. ತೀವ್ರ ಜ್ವರ ಹಾಗೂ ನಿರ್ಜಲೀಕರಣದಿಂದಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆ ಸೇರಿದ ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಆದರೆ ಇನ್ನೂ ಆಗಿಲ್ಲ. ಆದರೆ ಅವರಿಗೆ ತೀವ್ರ ಮಧುಮೇಹ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೇನೋ ಸಿಂಗಾಪುರ್ ಕರೆದೊಯ್ಯಲಾಗುತ್ತೆ ಅನ್ನೋ ಸುದ್ದಿ ಕೂಡ ಹರಿದಿದೆ. ಈ ಮಧ್ಯೆ ಆಸ್ಪತ್ರೆ ಹಾಗೂ ಪಕ್ಷದ ಮೂಲಗಳು ಇದನ್ನ ತಳ್ಳಿ ಹಾಕಿವೆ, ಚೇತರಿಸಿಕೊಳ್ತಾ ಇದ್ದಾರೆ, ವೈದ್ಯರ ನಿಗಾದಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಧಿಕೃತ ಮಾಹಿತಿ ಮಾತ್ರ ಇನ್ನೂ ಸಿಗ್ತಿಲ್ಲ. ಬಹಳ ಸಹಜವಾಗಿ ಸಿಕ್ಕಾಬಟ್ಟೆ ಗಾಳಿ ಸುದ್ದಿಗಳು ಹಬ್ಬುತ್ತಾ ಇದೆ ಅವರ ಆರೋಗ್ಯದ ವಿಚಾರದಲ್ಲಿ. ವೈದ್ಯರು ಕಳಿಸುತ್ತಿರುವಂತಹ ಅಧಿಕೃತ ಪ್ರಕಟಣೆಗಳನ್ನು ಮಾತ್ರ ನಾವು ಒಪ್ಕೋಬೋದು, ನಂಬಬಹುದು. ಅವರು ಕೊಡುತ್ತಿರುವ ಪ್ರಕಟಣೆಗಳ ಪ್ರಕಾರ ಅವರು ಚೆನ್ನಾಗೇ ಇದ್ದಾರೆ, ಮಾಮೂಲು ಆರೋಗ್ಯವನ್ನು ಸೇವಿಸ್ತಾ ಇದ್ದಾರೆ, ನೆಮ್ಮದಿಯಿಂದಿದ್ದಾರೆ, ಮನೆಗೆ ಕಳಿಸ್ತೀವಿ ಅಂತ. ಆದರೆ ಗಾಳಿ ಸುದ್ದಿಗಳಲ್ಲಿ ಮಾತ್ರ ಸಿಂಗಾಪುರದಿಂದ ಅಮೆರಿಕದವರೆಗೆ ಅದು ಹರಿದಾಡ್ತಾ ಇದೆ. 2 ಕಿಡ್ನಿ ಹೋಗ್ಬಿಟ್ಟಿದೆಯಂತೆ, ಲಿವರ್ರೇ ಹೋಗ್ಬಿಟ್ಟಿದೆಯಂತೆ, ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತೆ, ಇನ್ನು ಅಲ್ಲಿ ಕರ್ಕೊಂಡೋದ್ರೇ ಆಗೋದಂತೆ, ಇಲ್ಲಿ ಆಗದೇ ಇಲ್ವಂತೆ, ಓಡಾಡಂಗೆ ಇಲ್ವಂತೆ, ಡಯಾಲಿಸಿಸ್ಗೆ ಬಂದುಬಿಟ್ಟಿದ್ದಾರಂತೆ ಅಂತ ಅಂತೆ ಕಂತೆಗಳ ಸರಮಾಲೆ. ಸದ್ಯಕ್ಕಿರುವ ಮಾಹಿತಿ, ಆಸ್ಪತ್ರೆಯ ಮಾಹಿತಿ ಅದು ಏನೂ ಇಲ್ವಂತೆ, ಆರಾಮಾಗಿದ್ದಾರಂತೆ.
ಇನ್ನು ಮುಂದಕ್ಕೆ ಹೋಗೋಣ. ಸರ್. ಆಲ್ ರೈಟ್. ರಾಜ ಕಾಲುವೆ ಒತ್ತುವರಿ ವಿಚಾರದಲ್ಲಿ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಎಂದು ಕೂಗು ಜೋರಾಗ್ತಿದ್ದಂತೆ ಪ್ರಭಾವಿಗಳ ಆಸ್ತಿ ರಕ್ಷಣೆಗೆ ಸರ್ಕಾರದ ಮಟ್ಟದಲ್ಲಿ ಮತ್ತೊಂದು ಬೃಹನ್ ನಾಟಕ ಶುರುವಾಗಿದೆ. ದರ್ಶನ್ ಹಾಗೂ ಶಾಮನು ಶಿವಶಂಕರಪ್ಪ ಅವರಿಗೆ ಸೇರಿದ ಆಸ್ಪತ್ರೆ ರಾಜ ಕಾಲುವೆ ಮೇಲಿಲ್ಲ, ಅವು ಇರೋದು ಹಳ್ಳದ ಜಾಗದಲ್ಲಿ, ಹೀಗಾಗಿ ಅವುಗಳನ್ನು ಶೀಘ್ರವೇ ವಶಕ್ಕೆ ಪಡಿತೀವಿ ಅಂತ ಜಿಲ್ಲಾಧಿಕಾರಿ ಪ್ರತಿವಾದಿ ಭಯಂಕರ, ವೀರ ಮತ್ತು ಧೀರ ಶಂಕರ ಜಿಲ್ಲಾಧಿಕಾರಿ ಹೇಳುತ್ತಿದ್ದಾರಂತೆ. ಇನ್ನು ಐಡಿಯಲ್ ಹೋಮ್ಸ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದಾಗಿ ಹೇಳಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ CR ಮನೋಹರ್ ಒತ್ತುವರಿ ಮಾಡಿ ಬಡಾವಣೆ ನಿರ್ಮಿಸಿಲ್ಲ ಅಂತ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಂದಿದೆ, ಐಡಿಯಲ್ ಹೋಮ್ಸ್ ಫೈಲ್ ಬಂದಿದೆ. ಇದ್ರ ಬಗ್ಗೆ ನಿನ್ನೆ ಒಂದು ಸಭೆ ಮಾಡಿದ್ದೀವಿ. ಈಗಾಗಲೇ ಸರ್ವೆ ಕೆಲಸ ಆಗಿದೆ. JDLR ಅವರು ವರದಿ ಕೊಟ್ಟಿದ್ದಾರೆ. ಒತ್ತುವರಿದಾರರನ್ನು ಪತ್ತೆ ಹಚ್ಚಿದ್ದೀವಿ. ಈಗ ಅವರಿಗೆ ನೋಟಿಸ್ ಕೊಡ್ತೀವಿ ಮಂಡೆಯಿಂದ, ವಿವರಣೆ ಪಡೆದ ನಂತರ ಅದನ್ನು ಈಗ ನಾವು ಫಸ್ಟು ಸರ್ಕಾರದ ವಶಕ್ಕೆ ತಗೊಳ್ತೀವಿ. ಸರ್ಕಾರದ ವಶಕ್ಕೆ ತಗೊಂಡು ಮುಂದಿನ ನಿರ್ಧಾರ ಏನು ಮಾಡಬೇಕು ಮಾಡ್ತೀವಿ. ಸರ್, ಹಳ್ಳ ಅಂದ್ರೆ ಏನು ಸರ್? ಹಳ್ಳದ ಜಾಗದಲ್ಲಿ ಗೊತ್ತು, ಅದೇ ಹಳ್ಳ, ಜನರನ್ನು ತಳ್ಳೋದ್ರಲ್ಲ ಹಳ್ಳ, ಅದು ಹಳ್ಳ. ಇಂತಹ ಅಧಿಕಾರಿಗಳನ್ನು ಇಟ್ಕೊಳ್ಳೋದು ಒಂದೇ, ಗಡಿಪಾರು ಮಾಡೋದು ಒಂದೇ. ಎಂಥ ದಗಾಕೋರ್ತನ, ಮೋಸ ಇದು. ಬಡವರು ಒತ್ತುವರಿ ಮಾಡಿಕೊಂಡಿದ್ರೆ ಅವ್ರಿಗೆ ಯಾರು ಪ್ರೊಟೆಕ್ಷನ್ ಇಲ್ಲದಿದ್ರೆ ಒಡೆದಾಕ್ಬಿಡ್ತಾರಂತೆ. ನಾನು ಇವರಿಬ್ಬರ ಬಗ್ಗೆ ಯಾವುದೇ ವೈಯಕ್ತಿಕವಾದ ಕೋಪತಾಪಗಳಿಲ್ಲದೆ ಹೇಳ್ತಾ ಇರೋದು. ಶಕ್ತಿವಂತರು ಮತ್ತು ಬಲಯುತರು ಮಾಡಿಕೊಂಡಿದ್ರೆ ವಶಕ್ಕೆ ಪಡೆದುಕೊಳ್ಳುತ್ತಾರಂತೆ. ಸಾರಕ್ಕಿಗೆರೆ ಈಗಲ್ಟನ್ ಅಂತ ಗಾಲ್ಫ್ ಕೋರ್ಸ್ ಆಡೋ ಜಾಗದಲ್ಲಿ ಸರ್ಕಾರಿ ಜಮೀನಿನ ಒತ್ತುವರಿ ಮಾಡ್ಕೊಂಡ್ರೆ 130 ಎಕರೆ ಗಟ್ಟಲೆ ಫೈನ್ ಹಾಕ್ತಾರಂತೆ. ರೈತರು ಯಾರಾದರೂ ಅಪ್ಪಿತಪ್ಪಿ ಜಮೀನಲ್ಲಿ ಆಲ್ರೆಡಿ ಮಾಡ್ಕೊಂಡಿದ್ರೆ ಡಮಾರ್ ಮಾಡಿಬಿಡ್ತಾರಂತೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ತಾವು ಪ್ರೀತಿಯಿಂದ ಪೋಷಿಸಿ ಪಾಲಿಸಿಕೊಂಡು ಬರುತ್ತಿರುವ ಅಧಿಕಾರಿಗಳ ಹಣೆ ಬರಹ, ಪರ್ಟಿಕ್ಯುಲರ್ಲಿ ದಟ್ ಆಫೀಸರ್. ಸರ್, DC ಶಂಕರ್ ಅವರು ಅದೆಲ್ಲ ಸತ್ತೋಗಿ ಎಷ್ಟೋ ದಿನ ಆಗೋಯ್ತು, ಸುಮ್ಮನಿರ್ರಿ ನೀವು. ಒಳ್ಳೆ ಕತೆ. ರೋಷ ವೇಷ ಇಲ್ಲ ಅಂದ್ರೆ ಪೋಸ್, ಅದು ಆರಂಭದಲ್ಲಿ ಪೋಸ್, ಅದು ಈಗಲೂ ತೋರಿಸ್ತಾ ಇರ್ಬೇಕಾರೆ. ಯಾರೋ ಬಡವ್ರ ಮನೆ ಸಿಕ್ಕಿದ್ರೆ ಹೊಡೆದಾಕ್ರಂತಾರೆ. ಈ ಚೀಫ್ ಮಿನಿಸ್ಟರ್ ಹಂಗೆ ಇದ್ದಾರೆ, ಸರಿಯಾಗಿದ್ದಾರೆ. ಕಾವೇರಿ ವಿಚಾರದಲ್ಲಿ ತೋರಿದ ಮುತ್ಸದ್ದಿತನವನ್ನು ಜನರ ಇಂಥ ವಿಚಾರದಲ್ಲೂ ತೋರಿಸೋದು ಕಲ್ತ್ಕೊಳ್ಳಿ ಒಂಚೂರು. ಸುಮ್ಮನೆ ಅದು ಒಂದೇ ವಿಚಾರ ಅಂತ ಕುತ್ಕೋಬೇಡಿ ನೀವು. ಅದೇ ವಿಚಾರ ಒಪ್ಕೋತೀವಿ ಬೇಕಾರೆ. ಇದೆಂಥ ನ್ಯಾಯ? ಗಾಲ್ಫ್ ಕೋರ್ಸ್ ಒತ್ತುವರಿ ಮಾಡಿದ್ರೆ ಹೈಕೋರ್ಟ್ ಆದಿಯಾಗಿ ಅವ್ರು ಕೇಸ್ ಸೋತಿದ್ದಾಗ ಅದಕ್ಕೆ ಫೈನ್ ಹಾಕ್ತೀರಿ. ಶಕ್ತಿವಂತರು ಮಾಡಿದ್ರೆ ವಶಪಡಿಸಿಕೊಳ್ತೀರಂತೆ ಕಟ್ಟಡನ. ಯಾಕೆ? ಅವ್ರಿಗೆ ಆಮೇಲೆ 30 ದಾನಪತ್ರದಲ್ಲಿ ಕೊಡಕ್ಕ. ಆಮೇಲೆ ಯಾರ ಮನೆ ಮಾಡಿದ್ರೆ ಸರ್ ಟೈಮ್ ನಾಳೆವರೆಗೂ ಕೊಡಿ ಸರ್, ಈ ಕಂಬ ಹೊಡ್ಕತ್ತೀವಿ ನಾವು, ಆಗಲ್ಲ, ಹೊಡೆದಾಕ್ರ ಅಂತ. ನಿಮ್ಮಂತ ಅವರನ್ನ ಮನುಷ್ಯರು ಅಂತ ಕರೀತಾರ? ಯಾವ್ಯಾವ ಪದ ಇದೆಯೋ ಅದನ್ನು ಬಳಸ್ಕೊಳ್ಬೇಕು. ನೋ, ದಿಸ್ ಆಫೀಸರ್ ಶುಡ್ ನಾಟ್ ಬಿ ಬ್ಲೇಮ್ಡ್. he is protected by this chief minister. This chief minister is responsible for this. ಇದಕ್ಕೆಲ್ಲ ಇವರೇ ಕಾರಣ. ಹೋಗಿದ್ದ 5.5 ಕೋಟಿ, ಸಿಕ್ಕಿದ್ದು 1.5 ಕೋಟಿ. ಇದೇನಪ್ಪ ಮ್ಯಾಜಿಕ್ ಅಂತೀರಾ? ಈ ಮ್ಯಾಜಿಕ್ ನಡೆದಿರೋದು ಬೆಂಗಳೂರಿನಲ್ಲಿ. ಸಿಎಂ ಪರಮಾಪ್ತರಲ್ಲಿ ಒಬ್ಬರಾದಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಲಕ್ಷ್ಮಣ್ ಅವರಿಗೆ ಸೇರಿದ ಮಾಗಡಿ ರಸ್ತೆಯ ದಾಸರಹಳ್ಳಿ ನಿವಾಸದಲ್ಲಿ ಕಳ್ಳತನ ನಡೆದಿದೆ. ಈ ಸಂಬಂಧ ಲಕ್ಷ್ಮಣ್ ಠಾಣೆಯಲ್ಲಿ 5.5 ಲಕ್ಷ ರೂಪಾಯಿ ಕಳುವಾಗಿದೆ ಅಂತ ದೂರು ನೀಡಿದ್ರು. ತನಿಖೆಯನ್ನ ನಡೆಸಿದಂತ ಪೊಲೀಸರಿಗೆ ಸಿಕ್ಕಿದ್ದು 7 ಆರೋಪಿಗಳು, ಆದರೆ ಅವರ ಹತ್ರ ಸಿಕ್ಕಿದ್ದು 1.5 ಕೋಟಿ. ಹೀಗಾಗಿ ಇದನ್ನ ಸಿಸಿಬಿಗೆ ವರ್ಗಾಯಿಸಲಾಗಿದೆ ಮತ್ತು ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿ ಪರಿಣಮಿಸಿದೆ. 5.5 ಲಕ್ಷ ಕೋಟಿಯನ್ನು ತಪ್ಪಾಗಿ 5.5 ಲಕ್ಷ ಅಂತ ದೂರು ಕೊಟ್ಟಿದ್ರೆ ಕ್ಲೈಮ್ ಮಾಡ್ಬೋದು. ಇಲ್ಲ ನಂದು ಹೋಗಿರೋದೇ 5.5 ಲಕ್ಷ ಅಂದರೆ ಪೊಲೀಸ್ನವ್ರು ಏನೂ ಮಾಡೋಕ್ಕಾಗಲ್ಲ. ಉಳಿದ ದುಡ್ಡನ್ನು ಸರ್ಕಾರದ ವಶಕ್ಕೆ ಕೊಟ್ಟು ಹೋಗ್ಬೇಕು ಅಷ್ಟೇ. 5.5 ಕೋಟಿ ಅಂತಂದ್ರೆ ಸರ್, 1.5 ಕೋಟಿ ಇನ್ನು 3.5 ಕೋಟಿ ಎಲ್ಲ ನಮಗೇನ್ ಗೊತ್ತ್ರಿ? ಕಳ್ಳರು ನಮ್ಮೊಬ್ಬರ ಮನೆಯಿಂದಾನೇ ತಗೊಂಡೋಗಿರ್ತಾನ, ಇನ್ಯಾರ್ದೋ ಮನೆಯಿಂದಾನು ತಂದು ಅದ್ರ ಜೊತೆಲೆ ಇಟ್ಕೊಂಡಿರ್ಬೋದು. ಕಳ್ಳರ ಹತ್ರ ಇದೆಯೋ ಯಾರ ಹತ್ರ ಇದೆಯೋ ಬಿಟ್ಟಾಕ್ರಿ. ಅಕ್ರಮ ಕಟ್ಟಡ ನಿರ್ಮಾಣ ಆರೋಪದಲ್ಲಿ ಮಂಗಳೂರು ಉತ್ತರ ಶಾಸಕ ಮೊಯ್ದೀನ್ ಬಾವ್ ಅವರ ಹೆಸರು ಕೇಳಿಬಂದಿದೆ. ವಸತಿ ಉದ್ದೇಶಕ್ಕೆಂದು ಜಾಗ ಪಡ್ಕೊಂಡಿದ್ರಲ್ಲಿ ವಾಣಿಜ್ಯ ಕಟ್ಟಡ ಕಟ್ಟಿದ್ದಾರೆ, ನೋಟಿಸ್ ಕೊಟ್ಟರು, ಡೋಂಟ್ ಕೇರ್ ಅಂತೆ. ಕಾರ್ಪೊರೇಷನ್ ಕಮಿಷನರ್ ಕೇಳಿದ್ರೆ ನಾನು ದಾಖಲೆ ನೋಡುತ್ತೇನೆ ಅಂತ ಅಂತಿದ್ದಾರಂತೆ. ಮಗದೊಂದು ಕೇಸ್. ಇದನ್ನೇ ಯಾವನಾದರೂ ಮಂಗಳೂರಿನಲ್ಲಿ ಶ್ರೀಸಾಮಾನ್ಯ ಮಾಡಿದರೆ ಬಿಡ್ತಿದ್ರ? ಬುಲ್ಡೋಜರ್ ತಗೊಂಡು ಶಂಕರ ಪ್ರತಿವಾದಿ ಭಯಂಕರನ ಕರ್ಕೊಂಡು ಹೋಗಿದ್ರು ಆಗ್ತಿತ್ತಪ್ಪ. ಅವ್ರು ಎಕ್ಸ್ಪರ್ಟ್. ಅವರು ಬುಲ್ಡೋಸರ್ ಆನ್ ಮಾಡೋದು, ಆಫ್ ಮಾಡೋದು, ಡ್ರಾಮಾ ಮಾಡೋದು, ಮಾಡದೇ ಇರೋದು, ಅದು ಎಲ್ಲ ಅವ್ರಿಗೆ ಗೊತ್ತಿದೆ. ಕರ್ಕೊಂಡೋಗಿ ನೋಡೋಣ, ಹವಾಮಾನ ನೋಡೋಣ.
ಅಲರ್ಟ್ ಇವತ್ತಿನ ಬಿಗ್ ಬುಲೆಟಿನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಇದಾದ ಮೇಲೆ ವಿಶೇಷ ಕಾರ್ಯಕ್ರಮ, ಪಬ್ಲಿಕ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಉತ್ತರ ಕರ್ನಾಟಕದ ದೃಶ್ಯಾವಳಿಗಳನ್ನು ನೀವು ಒಮ್ಮೆ ನೋಡಬೇಕು. ನೀರಿಲ್ಲ ಅನ್ನೋದನ್ನು ನೋಡಿದ್ರಿ, ನೀರು ಬಂದ್ರೆ ಏನಾಗುತ್ತೆ ಅನ್ನೋದನ್ನು ನೋಡಿ. ವರುಣನ ಅವಕೃಪೆ ಆ ಕಾರ್ಯಕ್ರಮ ನೀವು ನೋಡಿ. ನಾ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.